ನಮಸ್ತೆ ಆತ್ಮೇಲೆ. ಮಳೆಯ ಸಮಸ್ಯೆಯಿಂದ ಕಾವೇರಿ ನೀರಿನ ಸಮಸ್ಯೆನೂ ಉಲ್ಬಣ ಆಗ್ತಾ ಇದೆ. ಇವಾಗ ಕಬಿನಿ ನೀರು ಹೇಗೋ ನೇರವಾಗಿ ತಲುಪ್ತಾ ಇದೆ, KRS ನೀರು ಇನ್ನೇನು ತುಂಬುವ ಹಂತಕ್ಕೆ ಬರ್ತಾ ಇದೆ. ಇದರ ಮಧ್ಯದಲ್ಲಿ ತಮಿಳುನಾಡು ನಮಗ್ ಬೇಕು, ನಮ್ಮ ಜನರು ನಮಗ್ ಬೇಕು. ಇದು ಪ್ರಕೃತಿಯಲ್ಲಿ ಬಂದಂತ ಒಂದು ಸಂಪನ್ಮೂಲವನ್ನ ಎಲ್ಲರೂ ಸಮಾನವಾಗಿ ಬಳಸಬೇಕು. ಕರ್ನಾಟಕದಲ್ಲಿರೋ ನೀರನ್ನ ಬರೀ ಕನ್ನಡದವರೇ ಕುಡಿತಾ ಇಲ್ಲ, ತಮಿಳುನಾಡವರು ಕುಡಿತಾ ಇದ್ದಾರೆ. ತಮಿಳುನಾಡಿಗೆ ಹೋಗಿದ್ದ ನೀರನ್ನ ತಮಿಳುನಾಡವರು ಏನ್ ಮಾಡಲ್ಲ, ಅಲ್ಲೂ ಕನ್ನಡಿಗರು ಇದ್ದಾರೆ. ಇದು ಒಂದು ವಿಶ್ವ ಇದ್ದಾಗೆ ನಮ್ಮ ಭಾರತ. ಎಲ್ಲರೂ ಬದುಕಬೇಕು, ಎಲ್ಲರೂ ಬಾಳ್ಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು, ಅದೇ ನಮ್ಮೆಲ್ಲರ ಉದ್ದೇಶ. ಇದ್ರ ಮಧ್ಯದಲ್ಲಿ ತಮಿಳುನಾಡಿಗೆ ನೀರು ಕೊಟ್ಬಿಟ್ರೆ ನಮಗೆಲ್ಲ ಸಮಸ್ಯೆ ಆಗ್ತದೆ ಅನ್ನೋದು ನಮ್ಮ ರೈತರಲ್ಲೂ ತುಂಬಾ ಜನರಲ್ಲಿ ಅದು ಇದೆ. ಹೌದು, ಅವ್ರಿಗೂ ನೀರು ಬೇಕು, ನಮಗೂ ನೀರು ಬೇಕು. ಇದ್ರ ಮಧ್ಯದಲ್ಲಿ ಏನ್ ಮಾಡ್ಬೇಕು, ಅಧಿಕಾರಿಗಳು, ಸರ್ಕಾರ ಪ್ರತಿನಿಧಿಗಳು ನಮ್ಮ ಕಾಲುವೆಗಳಿಗೆ, ಕೆರೆ ಕುಂಟೆಗಳಿಗೆಲ್ಲ ನೀರನ್ನ ಬಿಡೋದು ಅದು ಅವ್ರ ಧರ್ಮ. ಕೇವಲ ಅವ್ರು ಮಾತ್ರ ಇರೋದಲ್ಲ, ನಾವು ಮಾತ್ರ ಇರೋದಲ್ಲ, ಇಬ್ರು ಸಮಾನವಾಗಿ ಹಂಚಿಕೊಂಡು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಅನೇಕ ಜಿಲ್ಲೆಗಳಲ್ಲಿ ಕಬಿನಿ ನೀರು, ಕಾವೇರಿ ನೀರು, ಹೇಮಾವತಿ ನೀರು ಎಲ್ಲ ಕಡೆಗೂ ಉಪಯೋಗ ಆಗೋದು ನಮ್ಗೆಲ್ಲರಿಗೂ ಅದು ಅತ್ಯವಶ್ಯಕ. ಈಗ ಮೊನ್ನೆ ಚಾಮರಾಜನಗರದ ಸಚಿವರು, ನನ್ನ ರೈತ ಸಂಘದ ಅಧ್ಯಕ್ಷರು ನಮ್ಮ ಹೊನ್ನೂರು ಪ್ರಕಾಶ್ನವರು ಬಹಳ ಚೆನ್ನಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಇರಬೇಕು. ರೈತ ಸಂಘ ಅಂದ್ರೆ ಹಸಿರು ಟವಲ್ ಯಾರು ಎದುರು ಮೇಲೆ ಹಾಕಿರ್ತಾನೋ ಅವೆಲ್ಲರೂ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡ್ಲೇಬೇಕು. ಸಂತೆ ಮಾರ್ನಲ್ಲಿ ಸ್ಟ್ರೈಕ್ ಮಾಡಿ ಸಚಿವರು ಬರೋವರೆಗೂ ಬಿಟ್ಟಿಲ್ಲ. ಆ ತರ ಇರಬೇಕು. ಹಸಿರು ಟವಲ್ ಎದುರು ಮೇಲೆ ಹಾಕಿದ್ಮೇಲೆ ಇನ್ನಾದ್ರು ತಿಳ್ಕೊಳ್ಳಿ. ತುಂಬಾ ಜನ ಇದ್ದೀರಿ, ಹಸಿರು ಟವಲ್ ಹಾಕೊಂಡು ನಿಮ್ದು ಸ್ವಂತ ವ್ಯವಹಾರ, ಆಸ್ತಿ ಪಾಸ್ತಿ, ಮನೆ ಮಠ ಅನ್ಕೊಳ್ಳೋ ಬದಲು ರೈತ ಸಂಘಕ್ಕೆ ಅವಮಾನ ಮಾಡಬೇಡಿ. ನೀವು ಹಸಿರು ಟವಲ್ ಹಾಕಿದ್ಮೇಲೆ ನಿಮ್ಗೆ ಆಗದೆ ಇದ್ರೆ ಮನೇಲಿ ಇದ್ಬಿಡಿ, ಪರವಾಗಿಲ್ಲ, ಆಯ್ತು, ನಿಮ್ಗೂ ವಯಸ್ಸಾಗಿದೆ, ಮುಪ್ಪಾಗ್ತಾ ಬಂದಿದೆ, ಆಸ್ತಿ ಬೇಕಾದಷ್ಟು ಮಾಡಿ ಇಟ್ಕೊಂಡಿದ್ರಿ, ಮಕ್ಕಳು ಮರಿಗೂ ಆಸ್ತಿ ಮಾಡಿ ಇಟ್ಟಿದ್ರಿ, ನಿಮ್ಗೂ ಮೈಯೆಲ್ಲ ನೂರಾರು ಕಾಯಿಲೆಗಳು ಇರೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಸಾಕು ನೀವು ಮಾಡಿರೋ ಒಳ್ಳೆ ಕೆಲಸಗಳು. ಹೆದ್ರ ಮೇಲೆ ಹಸಿರು ಟವಲ್ ಹಾಕಿದ್ಮೇಲೆ ಹೊನ್ನೂರು ಪ್ರಕಾಶ್ ಸರ ಮಾತಾಡೋದರ ಮಾತಾಡಿ, ಪ್ರಶ್ನೆ ಮಾಡಿ. ಎಲ್ಲರೂ ಪ್ರಶ್ನೆ ಮಾಡಬೇಕು. ಹಸಿರು ಟವಲ್ ಹಾಕಿದ್ಮೇಲೆ ಪ್ರಶ್ನೆ ಮಾಡಲೇಬೇಕು, ಅದು ಯಾರೇ ಆಗಿರಲಿ. ನೋಡಿ, ಹೊನ್ನೂರು ಪ್ರಕಾಶ್ನವರು ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದಾರೆ, ಸಚಿವನಿಗೆ ಬೆವರು ಇಳಿತಾ ಇದೆ. ಯಾಕೆಂತಂದ್ರೆ ನೇರವಾಗಿ ನಾವು ಮಾತಾಡ್ಬೇಕು, ಎಲ್ಲರೂ ಮಾತಾಡ್ಬೇಕು. ಸಚಿವ ಅಂದ್ರೆ ನಾವು ದೇವಲೋಕದಿಂದ ಬಂದಿರೋಲ್ಲ, ನಮ್ಮ ತರನೇ ಮನುಷ್ಯರು. ಅವರು ನಾಳೆ ಅಧಿಕಾರ ಇಲ್ಲದಿದ್ದಾಗ, ಕೆಳಗಡೆ ಬಿದ್ದಾಗ ಅವರು ನಮ್ಮ ತರನೇ ಬೇರೆ ಬೇರೆ ವಿಚಾರಕ್ಕೆ ಸ್ಟ್ರೈಕ್ ಮಾಡ್ತಾರೆ. ಕೇಳಿದ್ದಾರೆ ನೋಡಿ ಹೊನ್ನೂರು ಪ್ರಕಾಶ್ ಅವರು, ನೀವು ಡೆಲ್ಲಿಗೆ ಹೋಗಿ ಸ್ಟ್ರೈಕ್ ಮಾಡ್ತೀರಿ, ನಾವು ಇಲ್ಲಿ ಇರುವಾಗ ನಮ್ಮ ಬೇಡಿಕೆ ನಾವೇ ಸ್ಟ್ರೈಕ್ ಮಾಡಬಹುದು. ಇವಾಗ MLA ಟಿಕೆಟ್ ಸಿಗಬೇಕು, ಮಿನಿಸ್ಟರ್ ಸಿಗಬೇಕು ಅನ್ನೋದೆಲ್ಲ ರಾಜಕಾರಣಿಗಳು ಸ್ಟ್ರೈಕ್ ಮಾಡ್ತಾರೆ. ಆಮೇಲೆ ಯಾರ್ಯಾರ ಕಡೆಯಿಂದ ಬೆಂಬಲ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ, ಮುಸ್ಕಾರ ಮಾಡ್ತಾರೆ, ರಾಜೀನಾಮೆ ಹೇಳಿಕೆಲ್ಲ ಕೊಡ್ತಾರಲ್ಲ. ಇವ್ರು ಮಾತ್ರ ಸ್ಟ್ರೈಕ್ ಮಾಡ್ಬೋದು, ರೈತರು ಸ್ಟ್ರೈಕ್ ಮಾಡ್ಬಾರ್ದ? ನೋಡಿ, ಅಲ್ಲಿ ಒಂದು 2 ನಿಮಿಷ 3 ನಿಮಿಷ ಸಚಿವನ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವೆಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ, ಸಚಿವರು MLAಗಳು ನಾವು ದೇವಲೋಕದಿಂದ ಬಂದಿರೋದು, ನಮ್ಮನ್ನ ಯಾರು ಪ್ರಶ್ನೆ ಮಾಡುವಾಗ ಇಲ್ಲ, ನಾವು ಏನ್ ಮಾಡ್ತೀವಿ ನೀವು ಕೇಳಬೇಕು ಅನ್ನೋದು ಆ ಕಾಲೆಲ್ಲ ಹೋಯ್ತು. ಈಗ ಜನ ಪ್ರಶ್ನೆ ಮಾಡುವಂತ ಅಂತ ಬಂದಿದೆ. ನೆನ್ನೆ ನಾನು ಹೇಳಿದಾಗೆ ಜನ ಎಲ್ಲ ಕಡೆ ಎಚ್ಚೆತ್ಕೊಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಮಾಡುತ್ತಾರೆ, ಪ್ರಶ್ನೆನೂ ಮಾಡ್ತಾರೆ. ನೀವೇನಾದ್ರೂ ಮಿತಿ ಮೀರಿದ್ರೆ ನಿಮ್ಮನ್ನ ಹೇಗೆ ಇಳಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಕೂಸೋದು ಗೊತ್ತಿದೆ, ಇಳಿಸೋದು ಗೊತ್ತಿದೆ. ಅದಿರೋದು ರೈತ ಸಂಘಕ್ಕೆ ಮಾತ್ರ. ಅದರಿಂದ ದಯಮಾಡಿ ನಾನು ಎಲ್ಲರಿಗೂ ವಿನಂತಿಸ್ತೀನಿ, ರೈತ ಸಂಘದ ಹೋರಾಟಕ್ಕೆ ನೀವೆಲ್ಲರೂ ಬೆಂಬಲ ಬೇಕೇ ಬೇಕು. ಇದು ಕೇವಲ ರೈತರ ಹೋರಾಟ ಅಲ್ಲ. ಮಂಗಳೂರು ಎಲ್ಲಾ ಕಡೆ ಸಿಟಿಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರು ಇದೆಲ್ಲ ನಿಮ್ಗಾಗೆ ಇವರು ರೈತರು ಹೋರಾಟ ಮಾಡ್ತಾ ಇರೋದು. ಕಾಲುವೆ ನೀರು ನಮಗೂ ಬೇಕು. ಗದ್ದೆ ಯಾವಾಗ ನಾಟಿ ಮಾಡಬೇಕು, ಗೌರಿ ಹಬ್ಬ ಇನ್ನೇನು ಬರ್ತಾ ಇದೆ, ನಾಟಿ ಮುಗಿಬೇಕು, ತೋಟಗಳಿಗೆ ನೀರು ಬೇಕು, ಬೋರ್ವೆಲ್ ರೀಚಾರ್ಜ್ ಆಗಬೇಕು, ಕೆರೆಗಳು ತುಂಬಬೇಕು. ಇದೆಲ್ಲ ಯಾರು ಅಧಿಕಾರಿಗಳು ಮಾಡಬೇಕು, ಸಂಬಳ ತಗೊಂಡು ತಿನ್ನೋರು ಮಾಡ್ತಾ ಇರಬೇಕು. ಇದು ಅವ್ರು ಮಾಡದೇ ಇರೋದಕ್ಕೆ ತಾನೇ ರೈತರು ಬೀದಿಗಿಳಿಯೋದು. ರೈತರಿಗೆ ಬೇಕಾದಷ್ಟು ಕೆಲಸ ಇದೆ, ರೈತರಿಗೆ ಅವ್ರ ಕೆಲಸ ಅವ್ರಿದೆ. ಅವ್ರು ನೀವು ಬೀದಿಗೆ ತಂದು ಇಟ್ಟಿದ್ದು ನಿಮ್ಗೆ ಅವಮಾನ ಆಗಬೇಕು, ರೈತರಿಗೆಲ್ಲ ಅವಮಾನ ಆಗಿರೋದು. ಅಧಿಕಾರಿಗಳು, ರಾಜಕಾರಣಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ರೈತರಿಗೆ ಬೀದಿಗೆ ಬರ್ತಾರೆ. ಇನ್ನು ಮುಂದೇನಾದ್ರೂ ಪ್ರತಿಯೊಬ್ಬ ರೈತ ಸಂಘದವರು ಹಸಿರು ಟವಲ್ ಹಾಕಿದ್ಮೇಲೆ ದಯಮಾಡಿ ಪ್ರಶ್ನೆ ಮಾಡಿ, ಎಲ್ಲಾನು ಪ್ರಶ್ನೆ ಮಾಡಿ. ಯಾಕಂದ್ರೆ ಇದು ನೀವು ಪ್ರಶ್ನೆ ಮಾಡದೇ ಇದ್ರೆ ಜನರಿಗೆ ಉಳಿಯೋದಿಲ್ಲ. ನೀವು ಯಾವುದೋ ಪಕ್ಷದ ಕೈಗೊಂಬೆಗಳಾಗಿ ಉಗೆ ಅನ್ಕೊಂಡು ಅದನ್ನ ಮಾಡಿದ್ರೆ ದಯಮಾಡಿ ಹಸಿರು ಟವಲ್ಗೆ ಪಕ್ಕದಲ್ಲಿ ಇಟ್ಬಿಡಿ. ನಮ್ಮ ನಂಜನಸ್ವಾಮಿ, ರುದ್ರೇಶ್ನವರು, ಸಿರುದಪ್ಪನವರೆಲ್ಲ ಮಾಡಿರೋದು ಏನಪ್ಪ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಹಸಿರು ಟವಲ್ನ ಮಾಡಿರೋದು. ನೀವು ಕೆಲವರು ನೋಡ್ಬೇಕು, ಕೆಲವರು ಸರ್ಕಾರದ ಪ್ರತಿನಿಧಿಗಳು, ರಾಜಕಾರಣಿಗಳು, ಆಮೇಲೆ ಮಿನಿಸ್ಟರ್ಗಳು, MLAಗಳು ಸಂದರ್ಭ ತಕ್ಕಾಗಿ ಹಸಿರು ಟವಲ್ನ ಹಾಕ್ತಾರೆ. ದಯಮಾಡಿ ರಾಜಕಾರಣಿಗಳೇ, ನಿಮ್ಗೆ ಏನಾದ್ರೂ ರೈತರ ಮೇಲೆ ಪ್ರೀತಿ ಇದ್ದು, ರೈತರ ಮೇಲೆ ಅಭಿಮಾನ ಇದ್ದು, ಅವ್ರು ಬೆಳೆಯುವಂತ ಅನ್ನವನ್ನ ನೀವು ತಿಂತಾ ಇದ್ದೀನಿ ಅಂದ್ರೆ ದಯಮಾಡಿ ನೀವು, ನಿಮ್ಗೆಲ್ಲರಿಗೂ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾರೆ, ಹಸಿರು ಟವಲ್ನ ಹೆಗಲ ಮೇಲೆ ಹಾಕಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಹಸಿರು ಟವಲ್ನ ಹೆಗಲ ಮೇಲೆ ನೀವು ಹಾಕ್ಲಿಕ್ಕೆ ಯೋಗ್ಯರಲ್ಲ, ನೀವು ಯಾರು ಯೋಗ್ಯರಲ್ಲ. ಸಮಯಕ್ಕೆ ತಕ್ಕಾಗಿ ಎಲ್ಲಾ ಪಕ್ಷದವರು ರೈತರ ಬಗ್ಗೆ ಹೋರಾಟ ಮಾಡುವಾಗ, ರೈತರ ಹೆಸರು ಹೇಳುವಾಗ ಹಸಿರು ಟವಲ್ ಹಾಕ್ತಾರೆ. ದಯಮಾಡಿ ನಾನು ಕೇಳ್ಕೊಳ್ಳೋದು, ರಾಷ್ಟ್ರಪತಿಯಿಂದ ಹಿಡಿದು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನವರೆಗೂ ದಯಮಾಡಿ ನೀವು ಯಾವುದೇ ಸಭೆ ಸಮಾರಂಭಗಳಲ್ಲಿ ದಯಮಾಡಿ ರಾಜಕಾರಣಿಗಳು ಹಸಿರು ಟವಲ್ನ ಹಾಕ್ಬಿಡಿ. ಹಸಿರು ಟವಲ್ ತುಂಬಾ ಪವಿತ್ರವಾದದ್ದು. ಅದನ್ನ ನೀವು ಹಾಕೊಂಡು ಹಸಿರು ಟವಲ್ ನೀವು ಮಾಡೋ ಅವಮಾನ. ದಯಮಾಡಿ ಅದು ಇನ್ನು ಮುಂದೆ ನಿಮ್ಗೆ ಬೇಡ, ವಿಚಾರಕ್ಕೆ ಹೋಗ್ಬೇಡಿ. ಹಸಿರು ಟವಲ್ನ ದಯಮಾಡಿ ಹಾಕಕ್ಕೆ ಹೋಗ್ಬಿಡಿ. ನೀವು ಹಸಿರು ಟವಲ್ ಹಾಕೋದು ನೀವು ಅದಕ್ಕೆ ಗೌರವ ಕೊಡೋದಲ್ಲ, ಹಸಿರು ಟವಲ್ಗೆ ಅವಮಾನ ಅದು. ದಯಮಾಡಿ ಇನ್ನು ಮುಂದೆ ಯಾವುದೇ ರಾಜಕಾರಣಿ ಹಸಿರು ಟವಲ್ನ ಹಾಕ್ಬೇಡಿ, ಅದು ಹಾಕ್ಲಿಕ್ಕೆ ನೀವು ಯೋಗ್ಯರು ಅಲ್ಲ. ನೀವು ಆ ರೀತಿ ರೈತರ ಪರವಾಗಿ ಕೆಲಸ ಮಾಡಿದ್ರೆ ಮಾತ್ರ ನೀವು ಹಸಿರು ಟವಲ್ನ ಹಾಕ್ಬೇಕಾಗ್ತದೆ ಅಷ್ಟೇ. ದಯಮಾಡಿ ಇನ್ನು ಮುಂದೆನಾದ್ರೂ ಪ್ರತಿಯೊಬ್ಬ ರೈತ ಹೋರಾಟಕ್ಕೆ ಇಳಿದಿರೋರು, ಹಸಿರು ಟವಲ್ ಹಾಕಿರೋರು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿದ್ರೆ ಆಗೋದು. ಪ್ರಶ್ನೆ ಮಾಡಿದ್ರೆ ರಾಷ್ಟ್ರಪತಿನೂ ನಮ್ಮ ಹತ್ರ ಬರ್ಬೇಕು, ಮುಖ್ಯಮಂತ್ರಿನೂ ಹತ್ರ ಬರ್ಬೇಕು. ನೀವು ಯಾರು ರಾಜಕಾರಣಿಗಳ ಹತ್ರ ಹೋಗ್ಬೇಡಿ. ನೀವು ಇದ್ದ ಜಾಗಕ್ಕೆ ರಾಜಕಾರಣಿಗಳು ಬರಬೇಕು, ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಗೆ ಅವ್ರು ನಿಮ್ಮ ಹತ್ರ ಬರ್ಬೇಕು. ನೀವು ದಯಮಾಡಿ ಅವ್ರ ಕಚೇರಿಗೆ ಅವ್ರ ಹಿಂದ್ಗಡೆ ಅಲಿಯೋದು, ಆಮೇಲೆ ಅವ್ರ ಹಿಂದ್ಗಡೆ ಹೂನಾರ ತಗೊಂಡು ಅವ್ರಿಗೆ ಉಗೆ ಅನ್ನೋದು ಇವೆಲ್ಲ ಬೇಡ. ಇವೆಲ್ಲ ಮಾಡ್ಬೇಕಾದ್ರೆ ಅದೇ ಪಕ್ಷದ ಸಿಂಬಲ್ ಹಾಕೊಂಡು ನೀವು ರಾಜಕಾರಣಿಗಳಾಗಿ ಇದ್ಬಿಡಿ. ಹಸಿರು ಟವಲ್ ಹಾಕೊಂಡು ದಯಮಾಡಿ ಯಾರು ಉಗೆ ಅನ್ಬೇಡಿ, ಅಣ್ಣಗೆ ಜೈ ಅನ್ಬೇಡಿ. ದಯಮಾಡಿ ನೋಡಿ, ಪರಿಸರ ಪ್ರಕೃತಿಯನ್ನು ಉಳಿಸಬೇಕು. ಇವತ್ತೆಲ್ಲ ಕಡೆನೂ ನಮ್ಮ ಕೊಳಚೆ ನೀರೆಲ್ಲ ಹೋಗಿ ನದಿ ಸೇರ್ತಾ ಇದೆ. ಇದ್ರ ಬಗ್ಗೆ ಅಡ್ವೊಕೇಟ್ ರವಿಕುಮಾರ್ ಅವರು ಬಹಳ ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು 5-6 ವರ್ಷದಿಂದನೇ ಹೇಳಿದೆ. ಊರಿನ ಡ್ರೈನೇಜ್ ನೀರೆಲ್ಲ ಕಾಲುವೆಗೆ ಹೋಗ್ತಾ ಇದೆ, ಕಾಲುವೆಯಿಂದ ಕೆರೆ ತುಂಬ್ತಾ ಇದೆ, ಕೆರೆಯಿಂದ ನದಿ ತುಂಬ್ತಾ ಇದೆ. ಜನರ ಆರೋಗ್ಯ ತುಂಬಾ ದುಷ್ಪರಿಣಾಮ ಆಗ್ತಾ ಇದೆ. ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರು ಆಗ್ತಾ ಇದೆ, ಕೆರೆ, ನದಿ, ಕೊಳ ಎಲ್ಲ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಈಗೆಲ್ಲ ಅವರು ನಿಮಗೆ ₹5 ₹10 ಆಸೆಗೆ ಒಂದು 25 ಲೀಟರ್ ನೀರು ಸಿಗುತ್ತೆ ನಿಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ಕ್ರಮೇಣ ಏನಪ್ಪಾ ಅಂದ್ರೆ ನಿಮ್ಮ ಜಲಮೂಲವನ್ನ, ವಾಯು ಮೂಲವನ್ನೆಲ್ಲ ಕೆಡಿಸಿ ಕೊನೆಗೆ ನಿಮ್ಗೆಲ್ಲ ಬಹುರಾಷ್ಟ್ರೀಯ ಕಂಪನಿ ಗುಲಾಮರಾಗಿ ಮಾಡ್ಬಿಡ್ತಾರೆ. ಇದು ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಪ್ರತಿ ಊರಲ್ಲೂ ಕುಡಿಯುವ ನೀರು ₹5 ಕಾಯಿನ್ ಹಾಕಿದ್ರೆ
ಲೀಟರ್ ನೀರು ಬರ್ತದೆ ಅಂತ ಮಾಡ್ತಾ ಇದ್ದಾರೆ. ಅದು ಕೊನೆಗೆ ಒಂದಿನ ಅವ್ರು ನಮ್ಮ ಕೈ ಮೈಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಹುರಾಷ್ಟ್ರ ಕಂಪನಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ನ ಆರಂಭದಲ್ಲಿ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಅಂತ ಮಾಡಿ ಕೊನೆಗೆ ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ತರ ನಾವು ನೀರನ್ನು ಸಮೇತ ಕೊಂಡ್ಕೊಂಡು ಕುಡಿಯುವಂತ ಕಾಲ ಬಂದ್ಬಿಡ್ತದೆ. ಅದೇ ರೇಟ್ ಆಗುತ್ತೆ ಅಲ್ಲಿವರೆಗೆ. ದಯಮಾಡಿ ನಿಮ್ಮ ಪರಿಸರ ಪ್ರಕೃತಿ ಬಗ್ಗೆ ನಿಜವಾದ ಹೋರಾಟ ಮಾಡ್ತಾ ಇರೋದನ್ನ ಖಂಡಿತ ಬೆಂಬಲಿಸಿ. ನಿಮ್ಗೆಲ್ಲ ಒಳ್ಳೇದಾಗಲಿ, ಪ್ರಕೃತಿ ಪರಿಸರ ಉಳಿಲಿ, ಎಲ್ಲಾ ರಾಜಕಾರಣಿಗಳು ಒಳ್ಳೆ ಬುದ್ಧಿ ಬರಲಿ. ಆಮೇಲೆ ಹಸಿರು ಟವಲ್ನ ದಯಮಾಡಿ ಯಾರು ದುರುಪಯೋಗ ಪಡಿಸ್ಕೊಬೇಡಿ. ಹಸಿರು ಟವಲ್ ಆದ್ಮೇಲೆ ಪ್ರಶ್ನೆ ಮಾಡಿ ಅಥವಾ ರೈತರ ಪರ ಕೆಲಸ ಮಾಡಿ. ನಿಮ್ಗೆಲ್ಲ ಒಳ್ಳೇದಾಗಲಿ. ನಮಸ್ತೆ.